ಪ್ರಿಯ ವೀಕ್ಷಕರೇ ನಮಸ್ಕಾರ. ಹಿಂದೂ ಧರ್ಮದಲ್ಲಿ ಶಕ್ತಿ, ಭಕ್ತಿ ಮತ್ತು ರಕ್ಷಣೆಯ ಸಂಕೇತವಾದಂತಹ ಶ್ರೀ ಹನುಮಂತನ ಆಶೀರ್ವಾದವನ್ನು ಪಡೆಯಲು ನಾವು ನಿಮಗೆ ಕೆಲವೊಂದು ಮಂತ್ರಗಳನ್ನು ಈ ದಿನ ತಿಳಿಸಿಕೊಡುತ್ತೇವೆ. ವಿಶೇಷವಾಗಿ ಎಲ್ಲರೂ ಪಠಿಸಬಹುದಾದಂತಹ ಮಂತ್ರಗಳು ಮತ್ತು ನಿಮ್ಮ ರಾಶಿಗೆ ಅನುಗುಣವಾಗಿ ನೀವು ಹನುಮಂತನನ್ನು ಒಲಿಸಿಕೊಳ್ಳಲು ಇರುವಂತಹ ಮಂತ್ರಗಳನ್ನು ನಾವು ಈ ದಿನ ನಿಮಗೆ ತಿಳಿಸಿಕೊಡುತ್ತೇವೆ. ಬನ್ನಿ, ತಡ ಮಾಡದೆ ಅವು ಯಾವುವು ಎಂದು ತಿಳಿದುಕೊಳ್ಳೋಣ. ಎಲ್ಲರೂ ಪಠಿಸಬಹುದಾದಂತಹ ಒಂದು ಮಂತ್ರ ಎಂದರೆ ಓಂ ನಮೋ ಹನುಮತೆ ರುದ್ರಾಯ, ಓಂ ನಮೋ ಹನುಮತೆ ರುದ್ರಾಯ, ಓಂ ನಮೋ ಹನುಮತೆ ರುದ್ರಾಯ. ಈ ಒಂದು ಮಂತ್ರವನ್ನು ಯಾರು ಬೇಕಾದರೂ ಪಠಿಸಬಹುದು. ಇದರಿಂದ ನಿಮಗೆ ಇರುವಂತಹ ಮಾನಸಿಕ ತೊಂದರೆಗಳು, ಆರ್ಥಿಕ ಸಂಕಷ್ಟಗಳು, ನಕಾರಾತ್ಮಕ ಗ್ರಹದೋಷಗಳು ಮತ್ತು ಭಾಗ್ಯೋದಯಕ್ಕೆ ಕುರಿತಾದಂತಹ ಅಡೆತಡೆಗಳು ಇದ್ದರೆ ಅವುಗಳು ನಿವಾರಣೆಯಾಗುತ್ತವೆ. ಈ ಮಂತ್ರವನ್ನು ಯಾರು ಬೇಕಾದರೂ ಪಠಿಸಬಹುದು. ಇನ್ನು ರಾಶಿಗೆ ಅನುಗುಣವಾಗಿ ಕೆಲವೊಂದು ಮಂತ್ರಗಳಿವೆ. ಅವು ಯಾವುವು ಎಂದರೆ ಮೇಷರಾಶಿಯವರಿಗೆ ಮಂತ್ರ ಓಂ ಹನುಮತೆ ನಮಃ, ಓಂ ಹನುಮತೆ ನಮಃ. ಮೇಷರಾಶಿಯವರು ಸಾಮಾನ್ಯವಾಗಿ ಒಂದು ರೀತಿಯಾಗಿರುವಂತಹ ಉಗ್ರ ಸ್ವಭಾವದವರು. ಅವರಿಗೆ ಶಾರ್ಟ್ ಟೆಂಪರ್ ಇಮ್ಮಿಡಿಯೇಟಾಗಿ ಬರ್ತಾ ಇರುತ್ತೆ ಮತ್ತು ಅವರಿಗೆ ಸ್ಪರ್ಧಾತ್ಮಕವಾದಂತಹ ಒಂದು ಸ್ವಭಾವ ಅವರಿಗೆ ಜಾಸ್ತಿ ಇರುತ್ತೆ. ಈ ಒಂದು ಅತಿಯಾದ ಕೋಪ ಮತ್ತು ತಾಳ್ಮೆ ರಹಿತ ಗುಣಗಳನ್ನು ಹೋಗಲಾಡಿಸಿ ತಾಳ್ಮೆಯನ್ನು ಮೈಗೂಡಿಸಿಕೊಳ್ಳಲು ಈ ಮಂತ್ರ ಇವರಿಗೆ ನೆರವಾಗುತ್ತದೆ. ಮೇಷರಾಶಿಯವರು ಸ್ವಲ್ಪ ತಾಳ್ಮೆಯನ್ನು ಪಡೆದುಕೊಂಡರೆ ಅವರಿಗೆ ಬರಬೇಕಾಗಿರುವಂತಹ ಎಲ್ಲ ಅದೃಷ್ಟಗಳು ಬರುತ್ತವೆ. ಇವರು ಪ್ರತಿದಿನ ಈ ಮಂತ್ರವನ್ನು ಪಠಿಸಬಹುದು. ಆದರೆ ವಿಶೇಷವಾಗಿ ಮಂಗಳವಾರಗಳಂದು ಈ ಮಂತ್ರವನ್ನು 21 ಬಾರಿ ಪಠಿಸಬೇಕು. ವೃಷಭರಾಶಿಗೆ ಮಂತ್ರ ಓಂ ಆಂಜನೇಯಾಯ ವಿದ್ಮಹೆ ಮಹಾಬಲಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಆಂಜನೇಯನ ಕುರಿತಾದಂತಹ ಈ ಗಾಯತ್ರಿ ಮಂತ್ರವನ್ನು ವೃಷಭರಾಶಿಯವರು ತಮ್ಮ ಭಾವನಾತ್ಮಕ ಸ್ಥಿರತೆಗೆ, ಅಂದರೆ ಅವರು ಸುಮಾರು ಎಮೋಷ್ನಲಿ ಅವರಿಗೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿರುತ್ತೆ. ಆ ಒಂದು ಭಾವನಾತ್ಮಕ ಸ್ಥಿರತೆಯನ್ನು, ಆ ಎಮೋಷನ್ಗಳನ್ನೆಲ್ಲ ಕಳೆದುಕೊಂಡು ಭಾವನಾತ್ಮಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಮತ್ತು ಸಿಕ್ಕಾಪಟ್ಟೆ ಆಸೆ ಪಡ್ತಾರೆ ಮತ್ತು ಎಲ್ಲರನ್ನೂ ತುಂಬ ಚೆನ್ನಾಗಿ ಪ್ರೀತಿಸ್ತಾರೆ. ಹೆಚ್ಚು ಪ್ರೀತಿಸ್ಬಿಡ್ತಾರೆ. ಎಷ್ಟು ಬೇಕಾಗಿದೆಯೋ ಅದಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇರ್ತಾರೆ. ಮತ್ತು ಇವರಿಗೆ ಕೆಟ್ಟ ದೃಷ್ಟಿಗಳು ಬೇಗ ತಗುಲುತ್ತೆ. ಇವುಗಳನ್ನೆಲ್ಲ ಹೋಗಲಾಡಿಸಿಕೊಳ್ಳಲು ಇವರು ಈ ಗಾಯತ್ರಿ ಮಂತ್ರವನ್ನು ಓಂ ಆಂಜನೇಯಾಯ ವಿದ್ಮಹೆ ಮಹಾಬಲಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್, ಈ ಮಂತ್ರವನ್ನು ಪ್ರತಿದಿನ ಸೂರ್ಯೋದಯಕ್ಕೆ ಮುನ್ನ 11 ಬಾರಿ ಪಠಿಸಿದರೆ ತುಂಬ ಒಳ್ಳೆಯದಾಗುತ್ತದೆ. ಸೂರ್ಯೋದಯಕ್ಕೆ ಮುನ್ನ ಪ್ರತಿದಿನ ತಿಳಿದುಕೊಳ್ಳಿ ಸೂರ್ಯೋದಯ ಎಷ್ಟೊತ್ತಿಗೆ ಆಗುತ್ತೆ ಎಂದು. ಅದಕ್ಕಿಂತ ಕನಿಷ್ಠ ಪಕ್ಷ 15-20 ನಿಮಿಷ ಮೊದಲು ಎದ್ದು ಈ ಮಂತ್ರವನ್ನು ಪಠಿಸಿ. ಇದರಿಂದ ತುಂಬ ಒಳ್ಳೆಯದಾಗುತ್ತೆ. ಬೇಕಾದರೆ ನಿಮಗೆ ನಿದ್ದೆ ಹಾಳಾಗಿದ್ದರೆ ಮಧ್ಯಾಹ್ನ ಹೊತ್ತು ನಿದ್ದೆ ಮಾಡಿ. ಆದರೆ ಸೂರ್ಯೋದಯಕ್ಕೆ ಮೊದಲು ಈ ಮಂತ್ರವನ್ನು 11 ಬಾರಿ ಪಠಿಸಿದರೆ ಈ ಗಾಯತ್ರಿ ಮಂತ್ರ ನಿಮಗೆ ರಕ್ಷಾ ಕವಚದ ಹಾಗೆ ಕಾರ್ಯನಿರ್ವಹಿಸುತ್ತದೆ. ಮಿಥುನ ರಾಶಿಗೆ ಮಂತ್ರ ಓಂ ಶ್ರೀ ಹನುಮತೆ ನಮಃ. ಮಿಥುನ ರಾಶಿಯವರು ಸದಾ ಚಟುವಟಿಕೆಯಿಂದ ಕೂಡಿರುತ್ತಾರೆ. ಒಳ್ಳೆಯ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರುತ್ತೆ. ಆದರೆ ಇವರಿಗೆ ಫೋಕಸ್ ಇರಲ್ಲ, ಏಕಾಗ್ರತೆ ಕೊರತೆ ಇರುತ್ತೆ ಮತ್ತು ಕನ್ಫ್ಯೂಷನ್ಸ್ ಜಾಸ್ತಿ. ಯಾವಾಗ ನೋಡಿದ್ರೂ ಓವರ್ ಥಿಂಕಿಂಗ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರವಾಗಿ ಮಿಥುನ ರಾಶಿಯವರು ಈ ಒಂದು ಕನ್ಫ್ಯೂಷನ್ನನ್ನು ಹೋಗಲಾಡಿಸಿಕೊಳ್ಳಲು ಓಂ ಶ್ರೀ ಹನುಮತೆ ನಮಃ ಎನ್ನುವಂತಹ ಮಂತ್ರವನ್ನು ಪ್ರತಿದಿನ ಸಾಯಂಕಾಲ 21 ಬಾರಿ ಪಠಿಸಬೇಕು. ತಿಳಿತಲ್ಲ? ಇನ್ನು ಕರ್ಕಾಟಕ ರಾಶಿಯವರಿಗೆ ಮಂತ್ರ ಓಂ ರುದ್ರಭಕ್ತಾಯ ನಮಃ, ಓಂ ರುದ್ರಭಕ್ತಾಯ ನಮಃ. ಈ ಮಂತ್ರವು ಕರ್ಕಾಟಕ ರಾಶಿಯವರಿಗೆ ಆಂತರಿಕವಾಗಿರುವಂತಹ ಶಕ್ತಿಯನ್ನು ನೀಡುತ್ತದೆ ಮತ್ತು ಭಾವನಾತ್ಮಕವಾಗಿರುವಂತಹ ಸಮತೋಲನವನ್ನು ನೀಡುತ್ತದೆ. ಜೊತೆಗೆ ಇವರಿಗಿರುವಂತಹ ಎಮೋಷ್ನಲ್ ಚಾಲೆಂಜಸ್ಗಳಿಗೆ, ಯಾವುದೋ ಒಂದು ಕೊರಗು, ಅವುಗಳೆಲ್ಲನೂ ಇವರಿಗೆ ಕಾಡ್ತಾ ಇರುತ್ತೆ. ಆ ಎಲ್ಲ ಕೊರಗುಗಳನ್ನು ನಿವಾರಿಸಿಕೊಂಡು ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ನೀಡುವುದಕ್ಕೆ ಈ ಮಂತ್ರ ನೆರವಾಗುತ್ತದೆ. ಪ್ರತಿ ಶನಿವಾರ 11 ಬಾರಿ ಈ ಮಂತ್ರವನ್ನು ಪಠಿಸುವುದರಿಂದ ನಿಮಗೆ ಮಾನಸಿಕ ಸ್ಥಿರತೆ ಮತ್ತು ನೆಮ್ಮದಿ ಅಪರಿಮಿತವಾಗಿ ದೊರೆಯುತ್ತದೆ. ಸಿಂಹರಾಶಿಯವರಿಗೆ ಮಂತ್ರ ಓಂ ಮಹಾವೀರಾಯ ನಮಃ. ಸಿಂಹರಾಶಿಯವರು ಹೇಳಿ ಕೇಳಿ ನಾಯಕತ್ವದ ಗುಣಗಳನ್ನು ವೃದ್ಧಿಸಿಕೊಳ್ಳುವುದಕ್ಕೆ ಇರುವವರು. ಅವರು ಆಳುವುದಕ್ಕೆ ಹುಟ್ಟಿರುವಂಥವರು. ಆದರೆ ಇವರಿಗೆ ಸ್ವಲ್ಪ ಅಹಂ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರವಾಗಿ ಓಂ ಮಹಾವೀರಾಯ ನಮಃ ಎನ್ನುವಂತಹ ಮಂತ್ರವನ್ನು ಪ್ರತಿ ಮಂಗಳವಾರ, ಯಾವಾಗ ಬೇಕಾದರೂ ಸರಿ, ಪ್ರತಿ ಮಂಗಳವಾರ ಈ ಮಂತ್ರವನ್ನು 21 ಬಾರಿ ಜಪಿಸಿ ನಿಮಗೆ ಆಂಜನೇಯನ ಕೃಪಾಶೀರ್ವಾದ ಲಭಿಸುತ್ತದೆ. ಕನ್ಯಾ ರಾಶಿಯವರಿಗೆ ಮಂತ್ರ
ಓಂ ಪ್ರಸನ್ನಾತ್ಮನೇ ನಮಃ. ಎಲ್ಲವೂ ಪರ್ಫೆಕ್ಟ್ ಆಗಿರಬೇಕು, ಎಲ್ಲವೂ ನಾವು ಅಂದುಕೊಂಡಾಗಿರಬೇಕು ಎನ್ನುವಂತಹ ಕನ್ಯಾ ರಾಶಿಯವರಿಗೆ ಸಿಕ್ಕಾಪಟ್ಟೆ ಒತ್ತಡ ಮತ್ತು ಆತಂಕ ಇರುತ್ತೆ. ಆ ಒತ್ತಡ ಮತ್ತು ಆತಂಕ ಯಾವುದೋ ಒಂದು ಬಗೆಯ ಸ್ಟ್ರೆಸ್ ಆಗಿರ್ಬೋದು, ಯಾವುದೋ ಒಂದು ರೀತಿಯಾಗಿರುವಂತಹ ಪ್ಯಾನಿಕ್ ಇರ್ಬೋದು, ಅವೆಲ್ಲವನ್ನು ನಿವಾರಿಸುವುದಕ್ಕೆ ಮತ್ತು ಮಾನಸಿಕ ಶಾಂತಿ ಮತ್ತು ಮೆಚೂರಿಟಿ ಕೊಡುವುದಕ್ಕೆ ಈ ಒಂದು ಮಂತ್ರ ನೆರವಾಗುತ್ತದೆ. ಈ ಮಂತ್ರ ಓಂ ಪ್ರಸನ್ನಾತ್ಮನೇ ನಮಃ. ಆಂತರಿಕ ಶಾಂತಿಗಾಗಿ ಪ್ರತಿದಿನ ಬೆಳಗ್ಗೆ ಸುಮಾರು 8 ಗಂಟೆ ಒಳಗಡೆ 108 ಬಾರಿ ಇದನ್ನು ಪಠಿಸಿ, ನಿಮಗೆ ಒಳ್ಳೆಯದಾಗುತ್ತದೆ. ತುಲಾ ರಾಶಿಯವರಿಗೆ ಮಂತ್ರ ಓಂ ಮಾರುತಾತ್ಮಜಾಯ ನಮಃ. ಓಂ ಮಾರುತಾತ್ಮಜಾಯ ನಮಃ. ತುಲಾ ರಾಶಿಯವರು ತಕ್ಕಡಿ ರೀತಿ ಒಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಈ ಕಡೆ ಹೋಗೋದಾ, ಆ ಕಡೆ ಹೋಗೋದಾ, ಆ ಕಡೆ ಹೋಗೋದಾ, ಈ ಕಡೆ ಹೋಗೋದಾ ಅನ್ನುವಂತಹ ಒಂದು ಕನ್ಫ್ಯೂಷನಲ್ಲಿರ್ತಾರೆ. ಮನಸ್ಸಿನ ಸ್ಥಿರತೆ ಇರಲ್ಲ. ಸಂಬಂಧಗಳನ್ನು ನಿರ್ವಹಿಸೋದಕ್ಕೆ ಇವರು ತುಂಬ ಕಷ್ಟಪಡ್ತಾ ಇರ್ತಾರೆ. ಇವತ್ತಿರುವಂತಹ ಸಂಬಂಧ ಮುಂದಿನ ವರ್ಷ ಇರುತ್ತೆ ಅಂತ ಗ್ಯಾರಂಟಿ ಇರಲ್ಲ, ಅಸಲು ಮುಂದಿನ ತಿಂಗಳು ಇರುತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಡಿಸಿಷನ್ ಮೇಕಿಂಗಲ್ಲಿ ಇವರು ಎಡವಿ ಬಿಡುತ್ತಾರೆ. ಸಂಬಂಧಗಳಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ನಿಮ್ಮ ನಿರ್ಧಾರಗಳಲ್ಲಿ ಒಂದು ಪರಿಪಕ್ವತೆಯನ್ನು ತೆಗೆದುಕೊಂಡು ಬರಲು ಓಂ ಮಾರುತಾತ್ಮಜಾಯ ನಮಃ ಪ್ರತಿದಿನ ಪಠಿಸಿ. ಆದರೆ ಪ್ರತಿ ಶುಕ್ರವಾರ 21 ಬಾರಿ ತಪ್ಪದೇ ಪಠಿಸಿ. ವೃಶ್ಚಿಕ ರಾಶಿಯವರಿಗೆ ಮಂತ್ರ ಓಂ ಕಪೀಶ್ವರಾಯ ನಮಃ. ಓಂ ಕಪೀಶ್ವರಾಯ ನಮಃ. ವೃಶ್ಚಿಕ ರಾಶಿಯವರು ತಮ್ಮ ತೀವ್ರವಾದಂತಹ ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಮತ್ತು ಬೇಡ ಎಂದರೂ ಇವರಿಗೆ ಒಂದು ಸ್ವಲ್ಪ ಜಲಸ್ ಕಾಡ್ತಾ ಇರುತ್ತೆ. ಆದರೆ ಇವರು ಆ ಜಲಸೆಲ್ಲ ಪಡೋದ್ರ ಬದಲಾಗಿ ತಮ್ಮೊಳಗಡೆನೇ ಒಂದು ಅಪಾರವಾಗಿರುವಂತಹ ಒಂದು ಶಕ್ತಿ ಮತ್ತು ಪಾಸಿಟಿವಿಟಿನ ಇಟ್ಕೊಂಡಿರ್ತಾರೆ. ಅದನ್ನು ಹೊರಗಡೆ ತೆಗೆದುಕೊಂಡು ಬರೋದಕ್ಕೆ ಕಷ್ಟಪಡ್ತಾ ಇರ್ತಾರೆ. ನಿಮ್ಮನ್ನು ನೋಡಿ ಇನ್ನೊಬ್ಬರು ಅಸೂಯೆ ಪಟ್ಕೋಬೇಕೇ ಹೊರತು ನೀವು ಇನ್ನೊಬ್ಬರು ನೋಡಿ ಅಸೂಯೆ ಪಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾರಿಗೆ ಇದು ಅರ್ಥ ಆಗಿದೆಯೋ ವೃಶ್ಚಿಕ ರಾಶಿಯವರು ಅವ್ರ ಮೇಲೆ ಹೋಗಿರ್ತಾರೆ. ಯಾರಿಗೆ ಅರ್ಥ ಆಗಿಲ್ವೋ ಆ ವೃಶ್ಚಿಕ ರಾಶಿಯವರು ಕೆಳಗಡೆ ಇರ್ತಾರೆ. ವೃಶ್ಚಿಕ ರಾಶಿಯಲ್ಲಿ ಅಷ್ಟೊಂದು ಅಪಾರವಾದಂತಹ ಶಕ್ತಿ ಇದೆ. ಆ ಅಪಾರವಾದ ಶಕ್ತಿನ ಹೊರಗಡೆ ತೆಗೆದುಕೊಂಡು ಬರೋದಕ್ಕೋಸ್ಕರವಾಗಿ ನಿಮ್ಮೊಳಗಡೆ ಇರುವಂತಹ ಆಂತರಿಕ ತಳಮಳವನ್ನು ಹೋಗಲಾಡಿಸಿಕೊಳ್ಳುವ ಸಲುವಾಗಿ ಪ್ರತಿದಿನ ಸೂರ್ಯೋದಯಕ್ಕೂ ಮೊದಲು 11 ಬಾರಿ ಓಂ ಕಪೀಶ್ವರಾಯ ನಮಃ, ಓಂ ಕಪೀಶ್ವರಾಯ ನಮಃ ಎಂದು ಪಠಣೆ ಮಾಡಿ. ಧನುರಾಶಿಯವರಿಗೆ ಮಂತ್ರ ಓಂ ಮಹಾ ತೇಜಸೇ ನಮಃ. ಓಂ ಮಹಾ ತೇಜಸೇ ನಮಃ. ಧನುರಾಶಿಯವರು ಹೇಳಿ ಕೇಳಿ ಸಾಹಸ ಮನೋಭಾವದವರು. ಯಾವುದೋ ಒಂದು ಚಾಲೆಂಜನ್ನು ಮೈ ಮೇಲೆ ಎಳ್ಕೊಂಡು ಇವರು ಅದನ್ನು ಗೆಲ್ಲೋದಕ್ಕೆ ಹೋಗ್ತಾ ಇರ್ತಾರೆ. ಇಂಥವರು ಜೀವನದಲ್ಲಿ ಸ್ಪಷ್ಟವಾಗಿರುವಂತಹ ಗುರಿ, ಏಕಾಗ್ರತೆ, ಬುದ್ಧಿವಂತಿಕೆ ಎಲ್ಲವನ್ನು ಮೈಗೂಡಿಸಿಕೊಳ್ಳಲು ಈ ಮಂತ್ರ ಇವರಿಗೆ ನೆರವಾಗುತ್ತದೆ. ಇವರಿಗೆ ಗುರುಬಲ ಬೇಕಾಗುತ್ತೆ, ಆಧ್ಯಾತ್ಮಿಕ ಬೆಳವಣಿಗೆ ಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಪ್ರತಿ ಗುರುವಾರ 21 ಬಾರಿ ಓಂ ಮಹಾ ತೇಜಸೇ ನಮಃ ಎಂದು ಪಠಣೆ ಮಾಡುವುದು ಒಳ್ಳೆಯದು. ಪ್ರತಿ ಗುರುವಾರ 21 ಬಾರಿ. ಮಕರ ರಾಶಿಯವರಿಗೆ ಮಂತ್ರ ಓಂ ಭಕ್ತವತ್ಸಲಾಯ ನಮಃ. ಓಂ ಭಕ್ತವತ್ಸಲಾಯ ನಮಃ. ಈ ಮಂತ್ರವು ಮಕರ ರಾಶಿಯವರಿಗೆ ಒಂದು ದೃಢತೆ, ತಾಳ್ಮೆ, ಭಾವನಾತ್ಮಕ ಸ್ಥೈರ್ಯ, ಕಠಿಣ ಪರಿಸ್ಥಿತಿಗಳಿಂದ ಹೊರಬರುವಂತಹ ಮನಸ್ಥಿತಿಯನ್ನು ನೀಡಲು ಸಹಾಯ ಮಾಡುತ್ತದೆ. ಜೊತೆಗೆ ಸ್ವಲ್ಪ ಹೊಂದಾಣಿಕೆ ಸ್ವಭಾವವನ್ನು ಸಹ ಹೆಚ್ಚು ಮಾಡುತ್ತದೆ. ಇವರು ಈ ಎಲ್ಲ ಒಂದು ಗುಣಗಳನ್ನು ಮೈಗೂಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಪ್ರತಿದಿನ ಸಂಜೆ ಓಂ ಭಕ್ತವತ್ಸಲಾಯ ನಮಃ ಎನ್ನುವಂತಹ ಒಂದು ಮಂತ್ರವನ್ನು ಪಠಣೆ ಮಾಡಬೇಕಾಗುತ್ತದೆ. ಕುಂಭರಾಶಿಯವರಿಗೆ ಮಂತ್ರ ಓಂ ರಾಮದೂತಾಯ ನಮಃ. ಓಂ ರಾಮದೂತಾಯ ನಮಃ. ಕುಂಭರಾಶಿಯವರಿಗೆ ತಮ್ಮ ಭವಿಷ್ಯದ ಬಗ್ಗೆ ಸ್ಪಷ್ಟತೆ ತುಂಬ ಕಡಿಮೆ ಇರುತ್ತೆ. ಅಯ್ಯೋ ಏನಾಗುತ್ತೋ ಅಂತ. ಆ ಏನಾಗುತ್ತೆ ಅನ್ನೋದು ನಮಗೂ ಸಹ ಗೊತ್ತಾಗುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ. ಯಾವಾಗ ನಿಮ್ಮ ಇಂಟ್ಯೂಷನ್ ಅಂದರೆ ನಿಮ್ಮ ಒಳನೋಟ ಚೆನ್ನಾಗಿ ಇದ್ದಾಗ ನಿಮ್ಮ ಭವಿಷ್ಯ ಏನಾಗುತ್ತೆ ಎಂದು ನಿಮಗೆ ಗೊತ್ತಾಗುತ್ತದೆ. ಆವಾಗ ನೀವು ಎದುರಿಸುವಂತಹ ಅನಿಶ್ಚಿತತೆಗಳಿಂದ ಹೊರಗಡೆ ಬರೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ನಿಮ್ಮ ಇಂಟ್ಯೂಷನ್ ಜಾಸ್ತಿ ಆಯಿತು ಅಂದರೆ ಅನಿಶ್ಚಿತತೆ ದೂರವಾಗುತ್ತದೆ, ಧೈರ್ಯ ಬರುತ್ತೆ. ಆ ಧೈರ್ಯ ಬರೋದಕ್ಕೋಸ್ಕರವಾಗಿ ಓಂ ರಾಮದೂತಾಯ ನಮಃ ಎನ್ನುವಂತಹ ಒಂದು ಮಂತ್ರವನ್ನು ನಿಮ್ಮ ವಿಲ್ ಪವರು ಮತ್ತು ಆಂತರಿಕ ಸ್ಪಷ್ಟತೆ, ಒಳಗಡೆಯಿಂದ ಒಂದು ಸ್ಪಷ್ಟತೆ ಬೇಕು ನಿಮಗೆ ಮನಸ್ಸಲ್ಲಿ. ಅದಕ್ಕೋಸ್ಕರವಾಗಿ ಓಂ ರಾಮದೂತಾಯ ನಮಃ ಎನ್ನುವಂತಹ ಮಂತ್ರವನ್ನು ಪ್ರತಿ ಶನಿವಾರ 11 ಬಾರಿ ಪಠಣೆ ಮಾಡಿ. ಕೊನೆಯ ರಾಶಿ ಮೀನರಾಶಿಯವರಿಗೆ ಮಂತ್ರ ಓಂ ಹನುಮತೆ ನಮಃ. ಓಂ ಹನುಮತೆ ನಮಃ. ಮೀನರಾಶಿಯವರು ಭಾವನಾತ್ಮಕವಾಗಿ ಸಮತೋಲನವನ್ನು ಸಾಧಿಸಲು ತುಂಬ ಹೆಣಗಾಡ್ತಾ ಇರ್ತಾರೆ.
ತುಂಬ ಸೂಕ್ಷ್ಮ ಸ್ವಭಾವದವರು ಇವರು. ಎಮೋಷನಲಿ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗೋಗಿರ್ತಾರೆ. ಆತ್ಮವಿಶ್ವಾಸ ಈಗ ಇರುವಂತಹ ಆತ್ಮವಿಶ್ವಾಸ ಇನ್ನೊಂದು ಅರ್ಧ ಗಂಟೆಗೆ ಇರುತ್ತೆ ಅನ್ನೋಂತಹ ಒಂದು ನಂಬಿಕೆ ಅವರಿಗೆ ಇರಲ್ಲ. ಅದಕ್ಕೋಸ್ಕರವಾಗಿ ಇವರು ಓಂ ಹನುಮತೆ ನಮಃ ಎನ್ನುವಂತಹ ಒಂದು ಮಂತ್ರವನ್ನು ಮಾನಸಿಕ ಶಾಂತಿ ವೃದ್ಧಿಸಿಕೊಳ್ಳಲು, ವಿಲ್ ಪವರನ್ನು ವೃದ್ಧಿಸಿಕೊಳ್ಳಲು, ಕಾನ್ಫಿಡೆನ್ಸನ್ನು ವೃದ್ಧಿಸಿಕೊಳ್ಳಲು ಓಂ ಹನುಮತೆ ನಮಃ ಎಂದು ಪ್ರತಿದಿನ 21 ಬಾರಿ ಪಠಣೆ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ರಾತ್ರಿ ಮಲಗುವುದಕ್ಕೆ ಮೊದಲು. ಮೀನರಾಶಿಯವರದ್ದು 12ನೇ ರಾಶಿ, ಅದನ್ನು ಶಯನಸ್ಥಾನ ಅಂತ ಹೇಳಿ ಕರೆಯುತ್ತಾರೆ. ಅದಕ್ಕೋಸ್ಕರವಾಗಿ ರಾತ್ರಿ ಮಲಗುವುದಕ್ಕೆ ಮೊದಲು ಓಂ ಹನುಮತೆ ನಮಃ ಎಂದು 21 ಬಾರಿ ಪಠಣೆ ಮಾಡಿ ಆಮೇಲೆ ನಿದ್ದೆ ಮಾಡಿ. ಆಮೇಲೆ ನೋಡಿ ಮ್ಯಾಜಿಕ್ ಏನಾಗುತ್ತೆ ಎಂದು. ತಿಳಿತಲ್ಲವ ಸ್ನೇಹಿತರೆ, ಆಂಜನೇಯನನ್ನು ಹೋಲಿಸಿಕೊಳ್ಳಲು ಎಷ್ಟು ಬಗೆಯ ಮಂತ್ರಗಳಿವೆ ಎಂದು. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ದಯವಿಟ್ಟು ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡ್ತಿದ್ದೀರಾ ಜ್ಯೋತಿಷ ಟಿಪ್ಸ್ ಚಾನಲ್. ಧನ್ಯವಾದಗಳು.